ಗಾಡಿನ. ಲೇ ಆ ಗಾಡಿ ಮುಟ್ಟಕ್ ಹೋದ್ರೆ ನಾಯಿ ತರ ಆಡ್ತಾನೆ, ತಳ್ಕೊಂಬರ್ಲಿ ಬಿಡ. ಬೇಡ ಬಿಡಿ, ನಾನೇ ಹೋಗ್ತೀನಿ. ದೇವ್ರು ಕೊಟ್ಟ ತಂಗಿ, ನೀನು ನನ್ನ ತಂಗಿ ಆಗಿದ್ದು ಸಾರ್ಥಕ ಆಯ್ತು ಕಣೆ. ತುಂಬಾ ಸಹಾಯ ಮಾಡ್ಬಿಟ್ಟಿದ್ಯಾ. ಆಮೇಲೆ ನೆನಪು ಮಾಡು, ನಾನು ನಿನಗೆ ₹1 ಕೊಡ್ತೀನಿ. ಏನಾಗಿದೆ ಗಾಡಿಗೆ? ಅಪ್ಪ, ಬೆಳಗ್ಗೆ ಎದ್ದು ಕಾಗೆ ನರಿಗಳು ಕಣ್ಣೆಲ್ಲ ಬಿತ್ತಲ್ಲ, ನನ್ನ ಗಾಡಿ ಹಂಗಂಗೆ ಎಕ್ಬಿಟ್ಕೊಂಡು ಹೋಗ್ಬಿಡ್ತಪ್ಪ. ಓಹೋ, ಕಣ್ಣು ಬಿದ್ಬಿಟ್ರೆ ಏನಾಗ್ಬಿಡುತ್ತೋ? ಬೆಳಗ್ಗೆ ತಾನೆ 1 ಲೀಟರ್ ಪೆಟ್ರೋಲ್ ಹಾಕ್ಸಿದ್ಯಲ್ಲ? ಹಾಕ್ಸಿದೀವಿ ಕಣಪ್ಪ. ಈ ಸೆಟಿನಲ್ಲಿ ಸಿಕ್ಕ ಹಂಪುಗಳು ಒಂದೇ ಎರಡೇ, ಅಷ್ಟೊಂದು ಹಂಪುಗಳನ್ನ ಜಂಪ್ ಮಾಡಿಸೋ ಅಷ್ಟರಲ್ಲಿ ಎಲ್ಲ ಪೆಟ್ರೋಲ್ ಖಾಲಿ ಆಗ್ಬಿಡ್ತು ಕಣ. ನೀನು ಪೇಪರಲ್ಲಿ ಬಂದಿದ್ದ ವಿಷಯ ಓದ್ಲಿಲ್ವಾ? ಒಂದು ಹಂಪನ್ನ ಜಂಪ್ ಮಾಡಿದ್ರೆ 100 ml ಪೆಟ್ರೋಲ್ ಕಮ್ಮಿ ಆಗುತ್ತಂತೆ. ನೀನು 10 ಹಂಪ್ ಎಗರಿಸಿರ್ತೀಯ, 1 ಲೀಟರ್ ಖಾಲಿ ಆಗಿರುತ್ತೆ. ಅಲೇ, ನೀವು ವೇಸ್ಟ್ ಬಾಡಿಗಳಾದ್ರೂ ಗಾಡಿ ಬಗ್ಗೆ ಅದೆಷ್ಟು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಪ್ಪ. ಇದೇ ತರ ಜೀವನದ ಬಗ್ಗೆ ತಿಳ್ಕೊಳ್ಳಿ, ನೀವು ಕೂಡ ಉದ್ಧಾರ ಆಗ್ತೀರಾ. ಒಂಚೂರು ಪೆಟ್ರೋಲ್ ಮಿಕ್ಕಿಲ್ವೇನಾ? ಲೇ, ನಾನು ತೆಗೆದು ನೋಡಿದೆ, ಊದ್ ನೋಡಿದೆ, ಅದು ಏನೋ ಮಾಡಿ ನೋಡಿದೆ ಕಣ. ಯಾವ್ದೇ ಕಾರಣಕ್ಕೂ ಗಾಡಿ ಮಾತ್ರ ಸ್ಟಾರ್ಟ್ ಆಗ್ಲೇ ಇಲ್ಲ. ಬಾಬಾ, ಪೆಟ್ರೋಲ್ ಪೈಪ್ ಅಲ್ಲಿ ಕಸ ಕಡ್ಡಿಗಳು ಸೇರ್ಕೊಂಡ್ಬಿಟ್ರೆ ಕಷ್ಟ. ನಮ್ಮ ಮನೆಯ ಥಾಮಸ್ ಆಲ್ವಾ ಎಡಿಸನ್ ಅವರೇ, ಅದು ಏನ್ ಸಿಗಾಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡಿ, ಆಮೇಲೆ ಬೇಕಿದ್ರೆ ನಿಮಗೆ ಓಡಿಸೋದಕ್ಕೆ 1 ರೌಂಡ್ ಗಾಡಿ ಕೊಡ್ತೀನಿ. 1 ರೌಂಡ್ ಆಸೆ ಗಾಡಿ ಅವನ್ ಕ್ಲೀನ್ ಮಾಡ್ತಾನೆ, ಮಾಡ್ಕೋಗಲೇ. ಪೆಟ್ರೋಲ್ ಇಷ್ಟೊಂದು ಟೇಸ್ಟ್ ಆಗಿರುತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ಪೆಟ್ರೋಲ್ ಆಗೋಯ್ತೆ ಅಂತೂ. ಪೆಟ್ರೋಲ್ ಇಷ್ಟೊಂದು ಟೇಸ್ಟ್ ಆಗಿರುತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ಗಾಡಿ ಸ್ಟಾರ್ಟ್ ಆಯ್ತಪ್ಪ. ಬಾಬಾ, ನೀವು ಯಾವ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಸಿದ್ದು? ಲೇ, ಯಾವ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ರೇನೋ ಎಲ್ಲ ಬಂಕಲ್ಲೂ ಪೆಟ್ರೋಲ್ ಒಂದೇ ತರ ಇರುತ್ತೆ ಹೇಳಿ ಅಂದ್ರೆ. ಇಲ್ಲ ಬಾಬಾ, ಈ ಪೆಟ್ರೋಲ್ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ಏನ್ ಹೇಳ್ತಾ ಇದ್ರಪ್ಪ ನೀವು? ಅಂದ್ರೆ ಗಾಡಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಅಷ್ಟು ಪೆಟ್ರೋಲ್ ಕುಡ್ಕೊಂಡ್ಬಿಟ್ಟಿದೆ ಅಂದೆ. ಅರ್ಜೆಂಟ್ ಕೆಲಸ ಬೇರೆ ಇದೆ ಈಗ, ಅಲ್ಲಿವರೆಗೂ ಯಾವನಪ್ಪ ನಡ್ಕೊಂಡು ಹೋಗೋದು? ಅದಕ್ಕೇನೆ ಎಮರ್ಜೆನ್ಸಿಗೆ ಅಂತ ಮನೇಲಿ ಒಂದು 5 ಲೀಟರ್ ಪೆಟ್ರೋಲ್ ಲೀಟರ್ ಬೇಕು. ಇಂಥ ಸಮಯದಲ್ಲಿ ಹಾಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಬೋದಾ? ಎಂತ ಒಳ್ಳೆ ಮಾತು ಹೇಳಿದ್ರಪ್ಪ. ಅಳಿ ಅಂದ್ರೆ ಬೇಗ ಹೋಗಿ ಒಂದು 5 ಲೀಟರ್ ಪೆಟ್ರೋಲ್ ತರ್ತೀರೇನ್ರಿ? ಬೇಡ ಬಿಡಿಪ್ಪ, ನಾವೇ ತಂದು ಇಟ್ಕೋತೀವಿ. ನನ್ಗೋಸ್ಕರ ಜ್ಯೂಸ್ ತಂದ್ರ? ಅಯ್ಯೋ ಶಿವನೇ, ಹಂಗ ಅನ್ಕೊಂಡಿದ್ದೀನಿ ಏನಾರ ಕುಡಿದು ಬಿಟ್ಟಿದೆ, ಆಮೇಲೆ ಕಿಬ್ಬೊಟ್ಟೆನಲ್ಲಿ ದಗ್ಗಂತ ಬೆಂಕಿ ಬಿದ್ಬಿಡ್ತದೆ. ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಏನ್ರಿ ಬಂತು? ಇದು ಪೆಟ್ರೋಲೇ. ನೀವ್ ಇಂಥವ್ರು ಅಂತ ನನಗೆ ಗೊತ್ತಿರ್ಲಿಲ್ಲ. ಅಯ್ಯೋ ಶಿವನೇ, ಏನ್ ಹೇಳ್ತಾ ಇದ್ರ ತಾವು? ನಿಮ್ ಬೇಸಿಕ್ ನೀಡ್ಸ್ ಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಪೆಟ್ರೋಲ್ ತಂದು ನನ್ಗೆ ಹೆದರಿಸ್ತಾ ಇದ್ದೀರಾ? ನಮ್ಮ ಬೇಸಿಕ್ ನೀಡ್ಸ್ ಗಳಿಗೆ ಇಷ್ಟು ಬೆಂಕಿ ಇಕ್ಕ ನಾವ್ ಹೇಳಿ ಕೇಳಿ ಗಂಡುಗಲಿ ಹೋಗ್ತಾರ ಕಣ್ರಿ. ಅಂತ ನೀಚ್ ಕೆಲ್ಸಕ್ಕೆಲ್ಲ ಇಳಿಯಲ್ಲ. ಅದು ಗಾಡಿಗೆ ಪೆಟ್ರೋಲ್ ಹಾಕುಮ ಅಂತ ಹೇಳಿ ಪೆಟ್ರೋಲ್ ತಂದಿಟ್ಕೊಂಡಿದ್ದೀನಿ. ಗಾಡಿಗೆ ಹಾಕ್ಬೇಕಾಗಿತ್ತು, ಒಳಗೆ ಹಾಕ್ರಿ ತಂದ್ರಿ. ಅದಕ್ಕೆ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗ್ಲಿಲ್ಲ ಕಣ್ರಿ. ಯಾವಾಗಂದ್ರೆ ಅವಾಗಲೇ ಖಾಲಿ ಆಗುತ್ತೆ, ಅದಕ್ಕೆ ಮನೆಯಲ್ಲೇ ಎಮರ್ಜೆನ್ಸಿ ಇರ್ಲಿ ಅಂತ ತಂದಿದ್ದೀನಿ. ಬಾಬಾ, ಅದೇ ನೋಡಕ್ ಪೆಟ್ರೋಲ್ ಇದ್ದಂಗಿದೆ. ಏನ್ ಬಂತು? ಪೆಟ್ರೋಲ್ ಕಣಪ್ಪ. ಗಾಡಿ ಹಾಕುಮ ಅಂತ ತಂದೆ, ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಾಬಾ, ಒಂದು ಕೆಲಸ ಮಾಡಿ, ಇವಾಗ ಗಾಡಿಗೆ ಒಂದು ಅರ್ಧ ಹಾಕಿ ಇನ್ನರ್ಧ ಬಾಟಲ್ಲೇ ಇಟ್ಟಿದೆ. ಅದು ಖಾಲಿ ಆದ ತಕ್ಷಣ ಇದನ್ನ ಬಳಸ್ಕೊಂಡ್ಬಿಡ್ಬೋದಲ್ಲ? ಅಂದ್ರೆ ಎಂತ ಐಡಿಯಾ ಹೇಳಿದ್ರಪ್ಪ, ಸ್ವಲ್ಪ ಹಾಕೊಟ್ಟಿರೆ. ಖಂಡಿತ ನಾನು ಹಾಕೊಡ್ತೀನಿ ಬಿಡಿ ಬಾಬಾ. ತಗೊಳ್ಳಿ, ಅರ್ಧ ನಾ ಗಾಡಿಗೆ ಹಾಕಿದೀನಿ, ಇನ್ನರ್ಧ ನಾ ಎಲ್ಲ ಎತ್ತಿಡಿಸ್ಬಿಡಿ, ಮುಂದಕ್ಕೆ ಬೇಕಾಗತ್ತೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಳಿ ಅಂದ್ರೆ. ಚಂಪಾ ಚಮೇಲೆ, ಏನ್ ಯಜಮಾನ್ರೆ? ಇದನ್ನ ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಇಟ್ಬಿಡು. ಪೆಟ್ರೋಲ್ ಕಡೆ ಹಾಗಂತೇಳಿ ಸ್ಟವ್ ಪಕ್ಕ ಇಟ್ಬಿಟ್ಟಿಯಾ, ಬೇರೆ ಎಲ್ಲಾದ್ರೂ ಇಡು. ವಿಟ್ಲ ಇದನ್ನ ನಿನ್ ರೂಮಲ್ಲಿ ಇಟ್ಬಿಟ್ರೆ ಹೇಗೆ? ಅಪ್ಪಿ ತಪ್ಪಿ ಪಲ್ಲು ಕುಡಿದ್ಬಿಟ್ರೆ ಅದು ನನ್ನ ತಲೆಗೆ ಬರುತ್ತೆ. ಒಂದು ಕೆಲಸ ಮಾಡು, ಮೆಟ್ಲು ಕೆಳಗೆ ಇಟ್ಬಿಡು, ಯಾರು ಮುಟ್ಟಲ್ಲ.
ಟೇಸ್ಟ್ ಹೇಗಿತ್ತು ಅಂತ ಅಷ್ಟು ಕುಡಿದ್ಬಿಟ್ಟೆ. ನಾಳೆ ಬಾಬಾ ಬಂದು ಬಾಟ್ಲಿ ಚೆಕ್ ಮಾಡಿದ್ರೆ ಏನು ಮಾಡೋದು? ಕೆಲಸ ಮಾಡ, ಈ ಬಾಟ್ಲಿನ ಅರ್ಧದಷ್ಟು ಸೀಮೆಣ್ಣೆ ತುಂಬಿಸಿಟ್ಬೋಣ. ಏ ಗಂಡಿಗಲೇಶ್ವರ, ಈ ಗಾಡಿ ತಗೊಂಡ ಮೇಲೆ ಓಡಿಸಿದ್ಕಿಂತ ತೊಳ್ಕೊಂಬಂದಿದ್ದೆ ಜಾಸ್ತಿ ಆಗೋಯ್ತಲ್ಲಪ್ಪ. ಯಪ್ಪ ಯಪ್ಪ. ಹಾಬಿ, ವಾಟ್ ಇಸ್ ದಿಸ್? ನೀವು ಮಹಿಳಾ ಸಂಘಕ್ಕೆ ನನ್ನ ಡ್ರಾಪ್ ಮಾಡ್ತೀರಾ ಅಂತ ನಾನು ವೇಟ್ ಮಾಡ್ತಾ ಇದ್ರೆ ನೀವು ಗಾಡಿ ತಳ್ಕೊಂಡ್ ಬರ್ತಾ ಇದೀರಲ್ಲ. ಅಯ್ಯೋ ಡ್ರಾಪ್ ಅಂತ ಡ್ರಾಪ್, ನಿಮ್ಮ ಡ್ರಾಪ್ ಮನೆಗೆ ಇಷ್ಟು ಬೆಂಕಿ ಇಕ್ಕ. ನಾನೇ ಅರ್ಧ ದಾರಿ ದೂರದಿಂದ ಗಾಡಿನ ತಳ್ಕೊಂಬಂದಿನಿ, ನಿಮ್ಗೆ ಎಲ್ಲಿಂದ ಡ್ರಾಪ್ ಹಾಕ್ಲೆ? ಹಾಬಿ, ಗಾಡಿ ಇಟ್ಕೊಂಡ್ಮೇಲೆ ಕಂಜೂಸ್ತನ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಅರ್ಧ ಲೀಟರ್ ಪೆಟ್ರೋಲ್ ಹಾಕ್ಸೋ ಬದಲು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ರೆ ಏನ್ ಗಂಟು ಖರ್ಚಾಗುತ್ತೆ? ಸುಮ್ಮನೆ ಈಗಿನ ಕಾಲಘಟ್ಟದಲ್ಲಿ ತಿಂಗಳಿಗೆ ಒಂದೊಂದು ಗಾಡಿ ಬದಲಾಯಿಸ್ಬಿಡ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕ್ಸಕ್ ಆಗಲ್ಲ ಕಣ್ರಿ. ಈಗೇನು ನೀವು ನನಗೆ ಮಹಿಳಾ ಸಂಘ ಡ್ರಾಪ್ ಮಾಡ್ತೀರೋ ಇಲ್ವೋ? ಎಲ್ಲಿಂದ ಡ್ರಾಪ್ ಮಾಡ್ಲಿ? ಒಂದ್ ಕೆಲಸ ಮಾಡ್ರಿ, ಹೆಗಲ ಮೇಲೆ ಹತ್ಬಿಡಿ, ಎತ್ಕೊಂಡಾಗ ಅಲ್ಲಿ ಇಳಿಸ್ತೀನಿ. ಹಾಬಿ, ಡೋಂಟ್ ಟಾಕ್ ರಬೇಶ್, ನಂಗೆ ಆಲ್ರೆಡಿ ಲೇಟ್ ಆಗಿದೆ. ಪ್ಲೀಸ್ ಡ್ರಾಪ್ ಮೀ. ನೀವು ಯೋಚನೆ ಮಾಡ್ಬೇಡ್ರಿ, ಒಂದು ವ್ಯವಸ್ಥೆ ಮಾಡ್ತೀನಿ. ಲೇ ಚಂಪಚಂಬಲ್ಯ ಬಾರಿ ಇಲ್ಲಿ. ಏನು ಯಜಮಾನ್ರೆ, ಎಲ್ಲ ಕೇಳಿಸ್ಕೊಂಡೆ. ನಿಮ್ ಹೆಂಡ್ರಮ್ಮನ್ನ ಮಹಿಳಾ ಸಂಘಕ್ಕೆ ಡ್ರಾಪ್ ಮಾಡ್ಬೇಕು ತಾನೆ? ನಾನು ಬರ್ತೀನಿ, 3 ಜನನೂ ಹೋಗೋಣ. ಮಾರ್ಕೆಟ್ ಹತ್ರ ನನ್ನ ಇಳಿಸ್ಬಿಡಿ. ಲೇ ಚಂಪಾ, ನಾವು ಹೋಗ್ಬೇಕಾದ್ರೆ ನೀನ್ಯಾಕೆ ಬರ್ತ್ಯಾ? ಯಾಕೆ? ನನ್ಗೂ ನಮ್ಮ ಯಜಮಾನ್ರ ಜೊತೆ ಓಡಾಡ್ಬೇಕು ಅನ್ನೋ ಆಸೆ ಇರಲ್ವಾ? ಲೇ ಚಂಪಾ, ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನು ಎಲ್ಲಿ ಬೇಡ ಅಂತೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ಲೇ, ನಾನು 4 ಗಂಟೆಗೆ 4 ಜನ ಕಟ್ಕೊಂಡು ವೇದಾ ಮೇಡಮ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ಬೇಕು. ನೀವು ಇಲ್ಲಿ ಕಚ್ಚಾಡ್ತಾ ನಿಂತಿದ್ರಲ್ಲ. ಲೇ, ಆ ಪೆಟ್ರೋಲ್ ಕೊಟ್ಟಿದ್ನಲ್ಲ ಅದು ತಂಬೋಗಿ. ಅಭಿ, ನೀವೇನಾದ್ರೂ ಈ ಚಂಪನ್ನ ಗಾಡಿ ಮೇಲೆ ಕೂರ್ಸಿದ್ರೆ ಆದ್ರೆ ಸೀಟ್ ಫುಲ್ ಕುಯ್ದಾಕ್ಬಿಡ್ತೀನಿ. ಏನು ಯಜಮಾನ್ರೆ, ತಗೊಳ್ಳಿ. ಲೇ ಚಂಪಾ ಚಮೇಲಿ, ನಾನು ನಿನ್ನ ಕೈಗೆ ಎತ್ತಿಡುವಂತ ಕೊಟ್ಟಿದ್ದು ಪೆಟ್ರೋಲ್, ಸೀಮೆ ಎಣ್ಣೆನಲ್ಲ. ನಾನು ಕೊಟ್ಟಾಗ ಅದ್ರ ಕಲರ್ ಹೆಂಗಿತ್ತು, ಈಗ ಇದ್ರ ಕಲರ್ ಹೆಂಗಿದೆ ಯಾವನ ಗೊತ್ತು? ನೀವ್ ಹೆಂಗ್ ಕೊಟ್ಟಿದ್ರೋ ಹಂಗೆ ಇಟ್ಟಿದ್ದೆ. ತೆಗೆದು ಬಾಟ್ಲಲ್ಲೇ ಮತ್ ಕೊಡ್ಬಿಡ್ತೀನಿ ನೋಡು. ಹಾಗಿದ್ರ ಬಣ್ಣ ಹೇಗೆ ಬದಲಾಗ್ಬಿಡ್ತು? ಬಾಬಾ, ಬಿಸಿಲಿಗೆ ಬಣ್ಣ ಬದಲಾಗುತ್ತೆ. ಏನ್ ಹೇಳ್ತಾ ಇದ್ರಿ ಹೇಳಿ ಅಂದ್ರೆ? ಮೊನ್ನೆ ಪೇಪರ್ ಕೊಟ್ಟಿದ್ರು, ಜಾಸ್ತಿ ಹೊತ್ತು ಬಿಸಿಲಲ್ಲಿ ಪೆಟ್ರೋಲ್ನ ಇಟ್ರೆ ಅದು ಸೀಮೆಣ್ಣೆ ಆಗೋಗುತ್ತಂತೆ. ಸುಮ್ಮನೆ ಇರಲೆ, ಇಷ್ಟಕ್ಕೂ ನಾನು ಪೆಟ್ರೋಲ್ ಇಟ್ಟಿದ್ದು ಬಿಸಿಲಲ್ಲಪ್ಪ, ಮನೆ ಒಳಗಡೆ. ಆಡೋ ಮಾತಿಗೊಂದು ಅರ್ಥ ಬೇಡ ಬಾಬಾ. ಆಚೆ ಕಡೆನೇ ಇಷ್ಟೊಂದು ಜಾಗ ಇರ್ಬೇಕಾರೆ ಒಳಗಡೆ ಇಲ್ದೇ ಇರುತ್ತಾ? ಇಲ್ಲ, ಬೇಕು ಅಂತಾನೆ ಯಾರೋ ಈ ಕೆಲಸನ ಮಾಡಿದಾರೆ ಅಂತ ನನಗೆ ಅನ್ಸುತ್ತಪ್ಪ. ಅಭಿ, ಈ ಕಿತಾಪತಿ ಯಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಾಗೋಯ್ತು. ಈ ಚಂಪಾ ನಾವಿಬ್ರು ಒಟ್ಟಿಗೆ ಹೋಗ್ಬಾರ್ದು ಅಂತ ಪೆಟ್ರೋಲ್ ನ ಮಾರ್ಕೊಂಡು ಇದರಲ್ಲಿ ಸೀಮೆಣ್ಣೆನ ತುಂಬಿಸಿಟ್ಟಿದ್ದಾಳೆ. ಹೌದು, ನಾನೇ ಮಾರ್ಕೊಂಡಿದ್ದು. ಏನಿವಾಗ? ಇಲ್ಲ, ಪೆಟ್ರೋಲ್ ಎಮರ್ಜೆನ್ಸಿಗೆ ಮನೆಯಲ್ಲಿದ್ರೆ ಒಳ್ಳೇದು ಅಂತ ನಾನು ಪೆಟ್ರೋಲ್ ತಂದು ಇಡ್ತಾ ಇದ್ದೀನಿ. ತಂದು ಪೆಟ್ರೋಲ್ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ತಾ ಇದೆ. ಆ ಪೆಟ್ರೋಲ್ ಕದಿಯುವಂತ ಕಳ್ಳರು ಯಾರಿರ್ಬೋದು? ಲೇ ಚಂಪಚಮೇಲೆ ಬಾರೆ ಇಲ್ಲಿ. ಏನ್ ಯಜಮಾನ್ರೆ? ಅಲ್ಲ ಕಣಲೆ, ನೋಡು, ನೀನು ಪೆಟ್ರೋಲ್ ಕದ್ದಿಲ್ಲ ಅನ್ನೋ ವಿಚಾರ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ಕೂಡ ಯಾಕೆ ನೀನು ಸುಳ್ಳು ಹೇಳ್ಬಿಟ್ಟೆ? ಮತ್ತಿನ್ನೇನ್ ಯಜಮಾನ್ರೆ, ನಿಮ್ ಹೆಂಡ್ರವ ನನ್ನೇ ಕಳ್ಳಿ ಮಾಡಕ್ ಹೊರಟಿದ್ರಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಅದಿದ್ಮೇಲೆ ನಮ್ಮ ಮನೆಯಲ್ಲಿ ಪೆಟ್ರೋಲ್ ಕದಿಯ ಕಳ್ಳರು ಯಾರಿರ್ಬೋದೆ? ನಾನಂತೂ ಅಲ್ಲ, ನನ್ ಕದ್ಯದೇನಿದ್ರು ನಿಮ್ಮನ್ ಮಾತ್ರ. ನೀನು ವಿಷಯ ಎಲ್ಲೆಲ್ಲಿಗೋ ತಗೊಂಡು ಹೋಗ್ಬೇಡ, ನೀನು ಹೋಗು. ಈ ಪೆಟ್ರೋಲ್ ಎಲ್ಲಪ್ಪ ಬಚ್ಚಿಡ್ಲಿ? ನನಗ್ ಕೊಡಿ ಯಜಮಾನ್ರೆ, ಟ್ರಂಕಲ್ ಭದ್ರವಾಗಿ ಎತ್ತಿರ್ತೀನಿ. ಪೆಟ್ರೋಲ್ ಯಾವನಾರ ಟ್ರಂಕಲ್ ಹಾಕಿ ಮುಚ್ಚಿಡ್ತಾರೇನೆ. ನಿನ್ನ ಪಾಡಿ ನೀನು ಹೋಗಿ ಬಿದ್ಕೋ, ನಾನೇ ಅಲ್ಲಿ ಇಲ್ಲಿ ಎಲ್ಲಾರು ಒಂದ್ ಕಡೆ ಇಡ್ತೀನಿ. ಬರೀ ಗುಡ್ ನೈಟ್ ಅಷ್ಟೇನಾ? ಮತ್ತಿನ್ನೇನ್ ಬೇಕಿತ್ತ? ನಂಗೆ ತುಂಬಾ ಬೇಜಾರಾಗಿದೆ, ಸಮಾಧಾನ ಮಾಡಬಾರ್ದಾ? ಈಗ ಹೋಗಿ ನೀನು ಮಲಗಿರೋ, ಆಮೇಲೆ ಒಂದು ಸಮಾಧಾನ ಮಾಡ್ತೀನಿ. ಯಾಕಪ್ಪ, ಏನಾಯ್ತು? ಪಲ್ಲು, ಅದ್ಯಾವ್ದು ಜ್ಯೂಸ್ ವಾಸನೆ ಬರ್ತಿದೆ ಪಲ್ಲು. ಅದ ಫ್ರಿಜ್ ಅಲ್ಲಿ ಆರೆಂಜಸ್ ಇಟ್ಟಿರ್ಬೇಕು, ತಗೊಂಡ್ಬರ್ತೀನಿ. ಪಲ್ಲು, ಅಲ್ಲ ಅದಲ್ಲ ಪಲ್ಲು. ನೀವು ಮಾತ್ರ ಆಚೆ ತರಬೇಡಿ. ಅದು ಯಾವ ಜ್ಯೂಸ್ ಇವ್ರಿಗೆ ಹೆಂಗಪ್ಪ ಹೇಳೋದು? ಇಷ್ಟೇನಪ್ಪ ಇರೋದು? ಕುಡ್ದು ತೆಪ್ಪಗ್ ಬಿಟ್ಕೊಳ್ಳಿ. ಮತ್ತೇನಾಯ್ತಪ್ಪ? ಬೇರೆ ಯಾವ್ದು ಜ್ಯೂಸ್ ವಾಸನೆ ಬರ್ತಿದೆ ಪಲ್ಲು. ಏನಪ್ಪ, ಈ ನಡುವೆ ಏನಾದ್ರು ಕುಡಿಯೋದ್ ಕಲ್ತಿದ್ದೀರಾ? ಪಲ್ಲು, ನನ್ ಬದುಕೆ ಹಾಳಾಗೋಯ್ತೆ. ನಿಮ್ಗೆ ಯಾರು ಕಳ್ಸಿದ್ದು ಅಂತ ಹೇಳಿ ಅವ್ರ ಕೈ ಕಾಲು ಮುರಿದು ಬಿಡ್ತೀನಿ. ಪಲ್ಲು, ನನ್ನ ಆ ಡ್ರಿಂಕ್ಸ್ ಕುಡಿಯಲ್ಲ, ನೀ ಮಲ್ಕೊಳಮ್ಮ ನೀನು. ನಾನ್ ಮಲ್ಗದ್ಮೇಲೆ ಮತ್ತೆ ನೀವು ಡ್ರಿಂಕ್ಸ್ ತಗೋಬಾರ್ದು. ಡ್ರಿಂಕ್ಸ್ ತಗೊಂಡ್ಮೇಲೆ ಗಂಡ ಹೆಂಡತಿ ಪಕ್ಕ ಮಲ್ಕೋತಾರ, ನೀನ್ ಮಲ್ಕೊಳಮ್ಮ ನೀ ಸುಮ್ಮನೆ. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಪಲ್ಲು, ಮಲ್ಕೋ.
ಬೆಳಗ್ಗೆ ಯಾರು ಏನು ಮಾತಾಡ್ಬೇಡಿ. ಬೆಳಗ್ಗೆ ಆಗ್ತಿದ್ದಂಗೆ ನಮ್ಮ ಮನೆಯಂದ್ರಿಗೆ ಕಡ್ಡಿಗೀರಿ ಇಕ್ಬಿಡ್ತೀನಿ. ಬಿಟ್ಲ ಶೇಮ ನೀವು ಯಾಕೋ ಈ ರೀತಿ ಎಲ್ಲ ಮಾಡ್ತಾ ಇದ್ಯಾ? ಅಲ್ಲ, ನನ್ನ ಗಾಡಿ ಇತ್ತೀಚೆಗೆ ಯಾಕೆ ಇಷ್ಟೊಂದು ಪೆಟ್ರೋಲ್ ಕುಡಿತಾ ಇದೆ ಅಂತ ನಾನು ಚಿಂತನೆ ಮಾಡ್ತಾ ಇದ್ದೆ ಕಣ್ರಿ. ಆದ್ರೆ ನಿನ್ನೆ ಮಧ್ಯರಾತ್ರಿ ನಮ್ಗೆ ಸತ್ಯ ಗೊತ್ತಾಯ್ತು. ಪೆಟ್ರೋಲ್ ಕುಡಿತಾ ಇರೋದು ನನ್ನ ಗಾಡಿ ಎಲ್ಲ ಕಣ್ರಿ, ಈ ಮನೆಯ ವೇಸ್ಟ್ ಬಾಡಿ. ರಾಮ, ನಮ್ಮ ವಂಶದಲ್ಲಿ ಈ ತರ ಕುಡಿದವರು ಯಾರು ಇಲ್ಲ. ನಮ್ಮದು ಎಂಥ ವಂಶ. ಮಲಗಿರೋ ಸಿಂಹಗಳನ್ನ ಎಬ್ಸಿ ಹಾಲು ಕರ್ಕೊಂಡು ಕುಡಿದು ವಂಶ ಮಾತ್ರ ಹೋಗಿ ಹೋಗಿ ಪೆಟ್ರೋಲ್ ಕುಡಿತಾ ಇದೆಯಲ್ಲೋ. ಕೊನೆ ಪಕ್ಷ ಬೆಕ್ಕಿನ ಉಚ್ಚೆ ಕುಡಿದಿದ್ರು ನನಗೇನು ಅನ್ನಿಸ್ತಾ ಇರಲಿಲ್ಲ. ಅದು ಹಾಗಿರುತ್ತೆ ಅಂತ ನೀವು ರುಚಿ ನೋಡಿದ್ರಾ? ಮುಚ್ಚುವಾಯಿ ಬದ್ಮಾಸ್, ಹಿರಿಯರಿಗೆ ಆಡೋ ಮಾತೇನೋ ಇದು. ಯಾರಾದ್ರೂ ಬೆಂಕಿ ಕಡ್ಡಿ ಗೀರಿ ಹಚ್ಚಿಬಿಟ್ಟಿದ್ರೆ ಉಳಿದು ಬೂದಿ ಆಗ್ತಿದ್ಯಲ್ಲೋ. ಮಾತೃಶ್ರೀ ರಂಗಮ್ಮನವ್ರೆ, ವಿಚಾರಿಸ್ಕೊಳ್ಳೋದಕ್ಕೆ ಅಂತ ಈ ಗಂಡುಗಲಿ ಇನ್ನೂ ಬದುಕಿದ್ದಾನೆ. ತಾವು ಸ್ವಲ್ಪ ತೆಪ್ಪು ಕೂತ್ಕೊಳ್ಳಿ. ನೀನು ಪೆಟ್ರೋಲ್ ಕುಡಿದಿದ್ದು ನಿಜ ತಾನೆ? ಎಷ್ಟು ದಿವಸದಿಂದ ಈ ಚಟನ ಶುರು ಮಾಡ್ಕೊಂಡಿದ್ಯಾ? 1 ವರ್ಷದಿಂದ ಕುಡಿತಾ ಇದೆಯೇನೋ? 1 ತಿಂಗಳಿಂದನಾ? 1 ವಾರದಿಂದನಾ? ಯಾಕೋ ಈ ತರ ದುರಭ್ಯಾಸ ಮಾಡ್ಕೊಂಡೆ? ಇವತ್ತಿನ ಕಾಲಘಟ್ಟದಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಅದೆಷ್ಟು ಬೆಲೆ ಇದೆಯೋ ಪರಿಜ್ಞಾನ ಇದೆಯೇನೋ ನಿನಗೆ? ನಮ್ಮ ಘನ ಸರ್ಕಾರದವರು ಪೆಟ್ರೋಲ್ ಉಳಿಸಿ ಅಂತ ಬಾಯ್ ಬಡ್ಕೋತಾ ಇದ್ದಾರೆ. ಅದು ದ್ರವ ರೂಪದ ಬಂಗಾರಗಳು. ಆ ವಿದೇಶದವರು ನಮ್ಮ ದೇಶಕ್ಕೆ ಪೆಟ್ರೋಲ್ ಕಳಿಸ್ಬೇಕು ಅಂದ್ರೆ ನಮ್ಮ ದೇಶದ ಚಿನ್ನ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಕಣೋ. ಅಂತದ್ರಲ್ಲಿ ನೀರು ಕುಡಿಯ ಬಾಯಿಂದ ಪೆಟ್ರೋಲ್ ಕುಡಿತಾ ಇದೆಯಲ್ಲ, ನಿನ್ನಂತವ್ರ ಬಾಯಿಗೆ ಹುಳ ಬೀಳ. ದೇವರು ಕೊಟ್ಟ ತಂಗಿ, ಇನ್ಮೇಲಿಂದ ಏನು ಬಂತು? ಈ ಕ್ಷಣದಿಂದ ನಿಮ್ಮ ಯಜಮಾನಪ್ಪನ ನೀನು ಹತ್ರಕ್ಕೆ ಬಿಟ್ಕೋಬೇಡ. ಹತ್ರಕ್ಕೆ ಬಿಟ್ಕೊಂಡ್ರು ಪೆಟ್ರೋಲ್ ಕುಡ್ದ ಈ ಬಾಯಿಂದ ಯಾವುದೇ ಕಾರಣಕ್ಕೂ ಮುತ್ತನ್ನ ಕೊಡ್ಸ್ಕೋಬೇಡ. ಆ ಪಕ್ಷ ಮುತ್ತನ್ನ ಕೊಡ್ಸ್ಕೊಂಡು ಅವನ ಜೊತೆ ನೀನು ಆಗ ಯಾಕಂಬಿಡ್ತೀಯ? ಯಾಕಪ್ಪ ಹೀಗೆಲ್ಲ ಮಾಡ್ತೀರಾ? ಸಾರಿ ಪಲ್ಲು. ನಿನ್ ಗಂಡನ ಬಿಟ್ಬಿಡೆ. ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಮತ್ತಿನ್ನೇನಮ್ಮ, ನಿನಗೇನಾದ್ರೂ ಕೋಪ ಬಂದು ಕಡ್ಡಿ ಗೇಲಿ ಹಚ್ಚಿಬಿಟ್ಲೆ ಅವನ ಜೊತೆ ನೀನು ಉಳಿದು ಭಸ್ಮ ಆಗ್ಬಿಡ್ತೀಯ. ಅತ್ತೆ, ಏನಮ್ಮ? ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಪೂಜೆ ಮಾಡಿದ್ದೀನಿ, ತಗೊಳ್ಳಿ ಮಂಗಳಾರತಿ. ಅಳಿಯಂದ್ರೆ ಯಾವ್ದೇ ಕಾರಣಕ್ಕೂ ನೀವು ಹತ್ರ ಬರ್ಬೇಡಿಪ್ಪ. ಮತ್ತಿನೇನ್ರಿ, ಮೊದಲೇ ಲೀಟರ್ ಗಟ್ಲೆ ಪೆಟ್ರೋಲ್ ಕುಡಿದಿದ್ರ, ಬೆಂಕಿ ಪಕ್ಕ ಬರ್ತಿರಲ್ಲ ರೀ, ತಗ್ಗಂತ ಹತ್ಕೊಂಡ್ಬಿಡ್ಕೊಂಡ್ರೆ ನಿಮ್ ಜೊತೆ ನಾವೆಲ್ಲರೂ ಒಗ್ಯಾಕೊಂಡ್ಬಿಡ್ತೀವಿ. ನಿನ್ನ ಹತ್ರ ಬಾರ ಯಪ್ಪ, ಒಳ್ಳೇದಾಗ್ಲಪ್ಪ. ಅಳಿಯಂದ್ರೆ ಈಗ ಬೇಕಾದ್ರೆ ಬನ್ನಿಪ್ಪ. ಥ್ಯಾಂಕ್ ಯು ಬಾಬಾ. ಬಾ, ಯಾವ್ದೇ ಕಾರಣಕ್ಕೂ ಬಿಡಿಬೇಡಿಪ್ಪ. ಆ ಪೆಟ್ರೋಲ್ ವಾಸನೆ ಗಬ್ಬಂತ ಹೊಡಿತಾ ಇದೆ. ಏನ್ ಯಜಮಾನ್ರೆ, ಅಡ್ಗೆ ಮಾಡಕ್ಕೆ ಸಿಲಿಂಡರ್ ಖಾಲಿಯಾಗಿ ಹೋಗಿದೆ, ಬೇರೆ ಸಿಲಿಂಡರ್ ತರಿಸಿ. ಚಂಪಚಮೇಲೆ, ನೀನೇನು ಆ ಸಿಲಿಂಡರ್ ಗ್ಯಾಸ್ ಇಂದ ಅಡುಗೆ ಮಾಡ್ತೀವ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತೀವ? ಅದನ್ನ ತರಿಸಿ 2 ತಿಂಗಳಾಗಿಲ್ಲ, ಆಗ್ಲೇ ಖಾಲಿ ಆಗಿದೆ ಅಂದ್ರೆ ಏನ್ ಅರ್ಥ? ಪದೇ ಬಂಡವಾಳ ಹಾಕೋದಕ್ಕೆ ನನ್ನಿಂದ ಆಗಲ್ಲ. ಒಂದು ಕೆಲಸ ಮಾಡಿ, ಈಗ ಲೀಟರ್ ಗಟ್ಟಲೆ ಪೆಟ್ರೋಲ್ ಕುಡ್ದವನೆ, ಇವನು ಗಂಟ್ಲು ಒಳಗಡೆ ಒಂದು ಪೈಪ್ ಸಿಕ್ಸು, ಇನ್ನೊಂದು ತುದಿ ತಗೊಂಡೋಗಿ ಸ್ಟವ್ಗೆ ಕನೆಕ್ಟ್ ಮಾಡು, ಅಲ್ಲಿ ಬೆಂಕಿ ಹಚ್ಚು, ದಗ್ಗಂತ ಹತ್ಕೊತದೆ. ಹಾಬಿ, ವಾಟ್ ಇಸ್ ದಿಸ್? ನೆಟ್ಟ ಗಾಡಿನೇ ಸ್ಟಾರ್ಟ್ ಮಾಡಕ್ ಬರಲ್ಲ ಅಂತದ್ರಲ್ಲಿ ಸಂಸಾರನ ಹೇಗ್ರಿ ಮೇಂಟೈನ್ ಮಾಡ್ತೀರಾ? ಬೇಕಿದ್ರು ಒಂದ್ಸಲ ಬಂದು ಒದ್ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನ್ ಯಾಕ್ರಿ ಓದಿಬೇಕು? ಈ ಒದ್ಯ ಕೆಲಸ ಏನಿದ್ರು ಗಂಡಸಿದೆ, ಕರೆಕ್ಟ್ ಆಗಿ ಕಿಕ್ ಮಾಡ್ರಿ. ಅಯ್ಯೋ ಶಿವನೇ, ಆಯುಧ ಪೂಜೆ ದಿವಸ ನಿಯತ್ತಾಗಿ ಪೂಜೆ ಮಾಡಿದ್ನಲ್ಲಪ್ಪ, ಆದ್ರೂ ಇದಕ್ಕೆ ಕಿರಿಕ್ ಮಾಡ್ತಾ ಇದೆ ಯಾಕೆ ಅಂತ? ಇನ್ನೆಂತ ಡಬ್ಬ ಗಾಡಿ ಇರ್ಬೇಕು. ಜಾತಿ ಚಂಬಲ್ತೀನಿ ಅವರೇ, ನೀವು ನಮಗೆ ಬೇಕಿದ್ರೆ ಬೆಕ್ಕಾದ್ದನ್ರಿ, ಯಾವ್ದೇ ಕಾರಣಕ್ಕೂ ಈ ನಮ್ಮ ರಥಕ್ಕೆ ಹಾಗೆಲ್ಲ ಅನ್ನೋದಕ್ಕೆ ಹೋಗ್ಬೇಡಿ. ಹಾಬಿ, ನಾನು ಬ್ಯೂಟಿ ಪಾರ್ಲರ್ ಹೋಗ್ಬೇಕು, ಲೇಟ್ ಆಗ್ತದೆ, ಬೇಗ ಸ್ಟಾರ್ಟ್ ಮಾಡ್ರಿ. ನಿಮ್ಮನ್ನ ಹಿಂದ್ಗಡೆ ಕೂರ್ಸ್ಕೊಂಡು ನಾವೇ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು ಅಂತ ನಾವು ಕೂಡ ಕನಸು ಕಟ್ಟಿದೀವಿ ಕಣ್ರಿ, ಆದ್ರೆ ಆನ್ ಆಗ್ತಾ ಇಲ್ವಲ್ಲ, ನಾವೇನು ಮಾಡೋದು? ಕಿಕ್ ಮಾಡ್ರಿ. ಪಾಂಡ್ರಂಗ, ಸಾಕು ಬಿಡ, ಎಷ್ಟು ಹಿಂಸೆ ಮಾಡ್ತೀಯ ಗಾಡಿಗೆ? ಮೊದ್ಲು ಪೆಟ್ರೋಲ್ ಇದೆಯಲ್ವಾ ನೋಡ. ಮುಚ್ಚಲೆ ಬಾಯಿ. ಶಿವಪುರದ ಹತ್ರ ಅದೇನೋ ಕೆಲಸ ಇದೆ, ಎಲ್ರು ಬನ್ನಿಪ್ಪ ಅಂತ ಡಾಲಿ ಹೇಳಿದ್ದ ಕಣ, ಅದಕ್ಕೆ ನಾನು ಫುಲ್ ಟ್ಯಾಂಕ್ ಮಾಡಿಸಿಟ್ಟಿದ್ದೆ. ಓಹೋ, ಆಗಿದ್ರೆ ರಾತ್ರಿ ಬಿಟ್ಲ ಟ್ಯಾಂಕಿಗೆ ಎಷ್ಟು ಹಾಕಿ ಫುಲ್ ಪೆಟ್ರೋಲ್ ಕುಡಿದ್ಬಿಟ್ಟಿದ್ದಾನೆ. ಬೇಕಿರ್ಲಿ ಬೇಡದೆ ಇರ್ಲಿ, ಇಂದು ನೋಡ್ದೆ ಮುಂದೆ ನೋಡ್ದೆ, ಅವನಿಗೆ ದೋಸೆ ತಿನ್ನೋದಕ್ಕೆ 200 ಎತ್ತಿ ಕೊಟ್ರಲ್ಲ. ಈಗ ನೋಡಿ ಆ ಮಂಗ ಹೆಂಗ ಕೂತಿದ್ದಾನೆ. ಡೋಂಟ್ ರಬಿಶ್, ಅದಕ್ಕೂ ನನಗೂ ಏನ್ರಿ ಸಂಬಂಧ? ಈ ಬಿಸಿಲಲ್ಲಿ ನಾನು ಒಬ್ಬಳೇ ನಡ್ಕೊಂಡು ಹೋಗ್ತೀನಿ, ಡಬ್ಬ ಗಾಡಿ. ಕರಿಯ ಬದ್ಮಾಷ್ನ. ಬಿಟ್ಲ ಪೆಟ್ರೋಲ್ ಕುಡಿಬೇಕಂತ ಬಾರ. ಏನ್ ಬಾಬಾ, ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರ? ಅಂದ್ರೆ ಸ್ವಲ್ಪ ಹತ್ರ ಬನ್ನಿಪ್ಪ. ಪೆಟ್ರೋಲ್ ಏನು 2 ರೂಪಾಯಿ ಲೀಟರ್ ಅನ್ಕೊಂಡಿದೀಯೇನೋ? ಇದನ್ನೇನು ಕಾರ್ಪೊರೇಷನ್ ನೀರು ಅನ್ಕೊಂಡ್ಬಿಟ್ಟಿದ್ಯೇನೋ? ಯಾಕೋ ಈ ತರ ಪೆಟ್ರೋಲ್ ಕುಡಿದು ಹೊಟ್ಟೆ ಉರಿಸ್ತಾ ಇದೆಯಾ? ಲೆಪ್ಪದಪ್ಪ, ಇವ್ನು ಹೊಟ್ಟೆಲಿರೋ ಪೆಟ್ರೋಲ್ ಹೇಗೋ ಆಚೆ ತೆಗಿಯೋದು? ಒಂದ್ ನಿಮಿಷ ಇರು, ಕೊಡ ಇಲ್ಲಿ. ಲೇಪದಪ್ಪ, ಸಾಕು ಬಿಡು, ಆಮೇಲೆ ಪೈಪ್ ಮತ್ತೊಂದ್ ಕಡೆಯಿಂದ ಆಚೆ ಬಂದ್ಬಿಡೋದು. ಕೂತ್ಕೊಳ್ಳ.
ಏನ್ ಮಾಡ್ದಪ್ಪ? ನಿಮಿಷ ಇರ ದಯವಿಟ್ಲ ಜೋರಾಗಿ ಊದ ಸ್ಟಾರ್ಟ್ ಮಾಡ ಎಲ್ಲ ಹಾಳಾಗತ್ತೆ. ಸ್ಟಾರ್ಟ್ ಮಾಡ ಎಂಜಾಯ್ ಬಾಯ್. ಅದೇ ಅಂದ್ರೆ ಉಸಿರು ಬೆಡ್ತಾನೆ ಇರಬೇಕು. ಉಸಿರು ನಿಲ್ಸಿದ್ರ ನಿಮ್ ಉಸಿರು ನಿಲ್ತು ಅಂತಾನೆ ಅರ್ಥ. ಶಿಷ್ಯ, ಪೆಟ್ರೋಲ್ ರೇಟ್ ಬೇರೆ ಪದೇ ಪದೇ ಜಾಸ್ತಿ ಆಗ್ತಾ ಇದೆ. ಇದನ್ನ ಬಚ್ಚಿಡೋಣ ಅಂದ್ರೆ ಪೊಲೀಸವ್ರ ಕಾಟ ಬೇರೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಬಾಸ್, ಹಳ್ಳಿಲಿ ಪೆಟ್ರೋಲು ಇಲ್ಲ, ಪೆಟ್ರೋಲ್ ಬಂಕು ಇಲ್ಲ. ನಾವೇನಾದ್ರೂ ಪೆಟ್ರೋಲ್ನ ಹಳ್ಳಿಗೆ ತಗೊಂಡೋದ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಆದ್ರೆ ತಗೊಂಡೋಗೋದು ಯಾಗ? ಬಾಸ್, ಅಲ್ಲಿ ನೋಡಿ ಬಾಸ್, ಅವ್ನ್ ಯಾವನ ಹಿಂದೆ ಕೂತಿರೋನ್ ಬಾಯಿಗೆ ಪೈಪ್ ತುರ್ಕಿ ಗಾಡಿ ಓಡಿಸ್ತವನೆ. ಬರ್ಲಿ ಇರೋ ವಿಚಾರಿಸೋಣ. ಯಾರ್ರಿ ನೀವು? ನನ್ನ ಹೆಸರು ಪರಶುರಾಮ ಅಂತ. ಏನ್ ಅವ್ನ್ ಬಾಯಿ ಪೈಪ್ ಹಾಕ್ಬಿಟ್ಟು ನೀನ್ ಗಾಡಿ ಓಡಿಸ್ತಾ ಇದ್ಯಾ? ಅಯ್ಯೋ ಅದು ಏನು ಅಂತ ಹೇಳಣ. ನಮ್ಮ ಈ ಹುಡುಗ ಇದ್ದಕ್ಕಿದ್ದಂಗೆ ಸುಡುಗಾಡಿ ಪೆಟ್ರೋಲ್ ಕುಡಿಯೋ ಚಟನ್ ಶುರು ಮಾಡ್ಕೊಂಡ್ಬಿಟ್ಟಾನೆ. ರಾತ್ರಿ ನಾನು ಗಾಡಿ ಟ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ಸಿಟ್ರೆ ಬೆಳಕು ಹರಿಯೋದ್ರೊಳಗೆ ಇವ್ನು ಹೊಟ್ಟೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಟ್ಯಾಂಕಿಗೆ ಹಾಕ್ಸೋ ಪೆಟ್ರೋಲ್ ಇವ್ನು ಹೊಟ್ಟೆಗೆ ಹಾಕ್ಸ್ಬಿಡ್ತೀನಿ. ಆಮೇಲೆ ಒಂದು ಉದ್ದನೆ ಪೈಪ್ ತಗೊಂಡು ಒಂದು ತುದಿನ ಇವ್ನು ಗಂಟೆಗೆ ಸಿಕ್ಕಿಸ್ತೀನಿ, ಇನ್ನೊಂದು ತುದಿನ ಬೈಕಿಗೆ ಕನೆಕ್ಟ್ ಮಾಡ್ತೀನಿ. ಇವನೊಂದು ಸಲ ಜೋರಾಗಿ ಉಸಿರು ಬಿಟ್ಟ ಅಂದ್ರೆ ನಮ್ಮ ಗಾಡಿ ಓಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಬಾಸ್, ಸಕ್ಕದಾಗಿದೆ ಐಡಿಯಾ. ಹೌದು, ಪೆಟ್ರೋಲ್ ಕುಡಿಸ್ಬಿಟ್ರೆ ಗಾಡಿ ಎಷ್ಟು ದೂರ ಓಡುತ್ತೆ? ಅದು ಮೈಲೇಜ್ ಎಷ್ಟು ಬರುತ್ತೆ ಅಂತ ನಾನು ಇಲ್ಲಿ ತನಕ ಚೆಕ್ ಮಾಡಿಸಿಲ್ಲ ಅಣ್ಣ. ಒಟ್ಟಿನಲ್ಲಿ ಇವನು ಹೊಟ್ಟೆನಲ್ಲಿ ಪೆಟ್ರೋಲ್ ಇರೋವರೆಗೂ ನಮ್ಮ ಗಾಡಿ ಓಡ್ತಾನೆ ಇರುತ್ತೆ ಕಣ್ರಿ. ಅಣ್ಣ ಒಂಚೂರು ಕೆಳಗಡೆ ಇಳಿತೀಯ ಅಣ್ಣ? ಏನ್ ನೋಡ್ತಾ ಇದ್ದೆ, ಕೆಳಗಡೆ ಇಳಿಯಾ? ನಿನ್ನಿಂದ ಸ್ವಲ್ಪ ಹೆಲ್ಪ್ ಆಗ್ಬೇಕಲ್ಲ. ಏನ್ ಸ್ವಲ್ಪ ಹೆಲ್ಪ್ ಹಾಕಣ? ಈ ಪೆಟ್ರೋಲ್ನ ನಾವು ಹಳ್ಳಿಗೆ ತಗೊಂಡೋಗಿ ಮಾರ್ಬೇಕು ಅಂತಿದೀವಿ. ಪೊಲೀಸರ ಕಾಟ ಬೇರೆ. ಅದಕ್ಕೆ ಈ ಪೆಟ್ರೋಲ್ನೆಲ್ಲ ನಿನಗೆ ಕುಡಿಸಿ ಆಮೇಲೆ ನಿನ್ನ ಹಳ್ಳಿಗೆ ಕರ್ಕೊಂಡೋಗಿ ಅಲ್ಲಿ ಕುಡಿದಿರೋದನ್ನೆಲ್ಲ ತೆಗಿತೀವಿ. ಅಂದ್ರೆ ನೀವಿಬ್ರು ಪೆಟ್ರೋಲ್ ಸ್ಮಗ್ಲರ್ಸಾ? ಅದೆಲ್ಲ ನಿನ್ಗೆ ಯಾಕ ಗಾಡಿ ಚಾಟ್ಬಿಟ್ಕೊಂಡು ಹೋಗಲೇ? ಅಣ್ಣ, ಅವ್ನು ಗಾಡಿ ಹಿಂದೆ ಕೂತ್ಕೊಂಡು ಗಂಟಲ್ಲಿ ಪೈಪ್ ಇಕ್ಕೊಂಡು ಉಸಿರು ಬಿಡ್ಲಿಲ್ಲ ಅಂದ್ರೆ ನನ್ನ ಗಾಡಿ ಮುಂದಕ್ಕೆ ಹೋಗಕ್ಕಿಲ್ಲ ಕಣ. ತಾಯ್ಕೊಂಡಾಗ ನಡಿಯಲೇ. ಅದು ದೇವರ ಕೊಟ್ಟ ತಂಗಿ, ಅದು ಯಾವುದಕ್ಕೂ ನಿನ್ನ ಗುಂಡಿಗೆನ ಸ್ವಲ್ಪ ಗಟ್ಟಿ ಮಾಡ್ಕೊಳಮ್ಮ. ಅಲ್ಲ, ನಾನು ಹೇಳೋ ವಿಚಾರನ ಕೇಳಿ ನೀನು ಆಶ್ಚರ್ಯದಿಂದ ಸತ್ತೋಗ್ಬಿಡ್ಬಾರ್ದು. ಅದು ನಿಮ್ಮ ಯಜಮಾನಪ್ಪ ಇದ್ನಲ್ಲಮ್ಮ, ಅವನ್ನ ಕಳ್ಳರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರಮ್ಮ. ಅಣ್ಣಯ್ಯ, ನೀನ್ ಬೇಕು ಬೇಕು ಅಂತಾನೆ ನಮ್ಮ ಯಜಮಾನ್ರನ್ನ ಕಳ್ಳರಿಗೆ ಒಪ್ಸ್ ಬಂದಿದ್ಯಾ? ಅಲ್ಲ ಕಣ, ಗಂಡಸನ್ನ ಯಾರು ಕಿಡ್ನಾಪ್ ಮಾಡ್ತಾರೇನೋ? ಅವನು ಯಾರಾದ್ರೂ ಗಂಡಸು ಅಂತಾರ? ಏನ್ ಹೇಳ್ತಿದ್ಯೋ? ಅಲ್ಲ, ಅವನೀಗ ಪೆಟ್ರೋಲ್ ಕುಡ್ಕ ಹಾಕ್ಬಿಟ್ಟಿದ್ದಾನೆ. ಅವ್ನು ಇಲ್ಲಿದ್ರು ಒಂದೇ, ಅಲ್ಲಿದ್ರು ಒಂದೇ, ಅಲ್ಲೇ ನೆಮ್ಮದಿಯಾಗಿ ಇರ್ಲಿ ಬಿಡಿ. ಅಸಲ್ ಪಿಸಲ್ ಕಾ ಗಂಜಾ ಚರ್ಗ ಮನ ಪಡೆ ಸುಮರ್ಗೆ ಅಂಡ ಗಾಯಿಸ್ಬೇಕಿರ್ರೇ. ಡ್ಯೂಟಿ ಮೇಲೆ ಪ್ರಕಾರ ಹೆಸರು ಇಟ್ಟು ಕರಿಬೇಡ. ಆಯ್ತು ಬಿಡಪ್ಪ. ಏನು ನಮ್ಮನೆ ಕಡೆ ಬಂದಿದ್ದು? ಇತ್ತೀಚೆಗೆ ಸಿಟಿಲಿ ಪೆಟ್ರೋಲ್ ಕಳ್ತನ ಜಾಸ್ತಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಯ್ತು. ಅದನ್ನ ತಲಾಶ್ ಮಾಡ್ತಾ ಬರ್ತಾ ಇದ್ದೆ. ಅಷ್ಟೊಂದು ನಿಮ್ಮ ಮನೆಯಿಂದ ಒಂದು ಫೋನ್ ಅಂತಪ್ಪ. ನಮ್ಮ ಮನೆಯಿಂದ ಫೋನ್ ಯಾರಪ್ಪ ಮಾಡಿದ್ದು? ನಿನ್ನ ದೇವರ ಕೊಟ್ಟ ತಂಗಿ. ಯಾತಕ್ಕಮ್ಮ ಮಾಡ್ದೆ? ಇವಳು ಗಂಡ ಏನೋ ಪೆಟ್ರೋಲ್ ಕುಡಿತಾನಂತೆ, ಈ ಕಿಡ್ನಾಪ್ ಆಗಿದಾನಂತೆ. ಅದು ಶಿಶುಪಾಲ್ ಸಾಹೇಬ್ರೆ, ಏನಾಗಿದೆ ಗೊತ್ತಾ? ಆಯ್ತು ಕಣ. ನೀನೇನು ಯೋಚನೆ ಮಾಡಬೇಡ ಕಣ. ಆ ಪೆಟ್ರೋಲ್ ಕಳ್ಳರನ್ನ ನಾನು ಹಿಡಿದಾಕ್ತೀನಿ. ಅದಕ್ಕೆ ಮುಂಚೆ ಜೋಭದ್ರ ಸ್ವಾಮಿ ಮಠ ಅಂತಿದೆ, ಅಲ್ಲಿ ಹೋಗಿ ನಿನ್ ಕಷ್ಟನ ಹೇಳ್ಕೊ. ಅವರು ತೀರ್ಥನ ಮಂತ್ರಿಸ್ಕೊಡ್ತಾರೆ. ಅದನ್ನ ನಿಮ್ಮ ಮಳಿಯಂದ್ರು ಕೂಡ್ಸು, ಅವ್ನು ಪೆಟ್ರೋಲ್ ಕುಡಿಯೋದು ಬಿಡ್ತಾನೆ. ಅವನನ್ನ ಮರ್ತು ಬಿಡಮ್ಮ. ಸ್ವಾಮಿ ಕೂಡ 1/4 ಲೀಟರ್ ತೀರ್ಥಕ್ಕೂ 1/4 ಕಿಲೋಮೀಟರ್ ಜನ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರಲ್ಲಪ್ಪ. ಏನ್ ಯಜಮಾನ್ರೆ, ತೀರ್ಥ ಸಿಕ್ಬಿಡ್ತಾ? ಸಿಗದೇ ಇದ್ರು ಬಿಡೋ ಮಗನೇನೆ ನಾನು. ಕಾಡಿ ಬೇಡಿ ಕಾಲಿಗೆ ಬಿದ್ದು ಬಾಟ್ಲು ತುಂಬಾ ತೀರ್ಥನ ಹಿಡ್ಕೊಂಡ್ ಬಂದ್ಬಿಟ್ಟೆ ಕಣೆ. ಚಂಪಾ ಚಮೇಲೆ, ಇದನ್ನ ನಮ್ಮ ಮಳೆಯಂದ್ರೆ ಒಂದು ಸಲ ಕುಡಿಸ್ಬಿಟ್ರೆ ಆಮೇಲೆ ಇದ್ರಲ್ಲಿ ಏನಿದೆಯೋ ಅದೇ ಬೇಕು ಬೇಕು ಅಂತ ಮತ್ತೆ ಮತ್ತೆ ಬಯಸ್ತಾ ಇರ್ತಾರಂತೆ. ಈ ತೀರ್ಥನ ನಮ್ಮ ಮಳೆಯಂದ್ರಿಗೆ ಕುಡಿಸೋ ಜವಾಬ್ದಾರಿನ ನಾನು ನಿನಗೆ ಕೊಡ್ತಾ ಇದ್ದೀನಿ ಕಣೆ. ಸರಿ, ಇದಿಲ್ಲೇ ಇರ್ಲಿ, ನಾನು ಅವನಿಗೆ ಕುಡಿಸ್ತೀನಿ. ಯಾವುದೇ ಕಾರಣಕ್ಕೂ ಉಡಾಫೆ ಮಾಡಬೇಡ. ಸ್ವಾಮಿಗಳು ತೀರ್ಥ ಸಿಕ್ಕೋದು ತುಂಬಾನೇ ಕಷ್ಟ. ಹುಷಾರು. ಈ ಬಿಸಿಲಲ್ಲಿ ನಡ್ಕೊಂಬರೋ ಅಷ್ಟರಲ್ಲಿ ಪ್ರಾಣನೇ ಹೋಗ್ಬಿಡುತ್ತಪ್ಪ. ತಣ್ಣಗಿರೋ ನೀರ್ ಬಯಸ್ತಾ ಇದೆಯಲ್ಲಪ್ಪ ಜೀವ. ಯಾರೋ ಜ್ಯೂಸ್ ಇಟ್ಬಿಟ್ಟಿದ್ದಾರೆ. ಜ್ಯೂಸ್ ಅನ್ಕೊಂಡಿದ್ದೆ, ಎಳ್ನೀರ್ ಇಟ್ಟಿದ್ರು. ಪರವಾಗಿಲ್ಲ, ಇದನ್ನ ಯಾರು ಇಟ್ಟಿದ್ರೋ ಅವ್ರಿಗೆ 1 ಕೋಟಿ ವಂದನೆಗಳು. ಪಾಂಡ್ರಂಗ, ಆ ಪೆಟ್ರೋಲ್ ಕದಿಯೋ ಗ್ಯಾಂಗ್ ಸಿಕ್ಕಿದ್ರಪ್ಪ. ನಿಮ್ಮ ಹಳಿಯಂದ್ರನ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಜವಾಬ್ದಾರಿಯಾಗಿ ನೋಡ್ಕೊಳ್ಳಿ. ನಾನು ಬರಲ್ಲ. ಹಳಿ ಅಂದ್ರೆ ನೀವು ಮಾಡೋದು ಒಂದೊಂದೇನ್ರಿ. ಇನ್ಮೇಲೆ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಿಡಿಪ್ಪ. ಚಂಪಚಮಲಿ, ಆ ತೀರ್ಥ ಇಲ್ಲಿಟ್ಟೆ ಡೈನಿಂಗ್ ಟೇಬಲ್ ಮೇಲೆ ಇದೆ. ಅದಪ್ಪ, ಅದನ್ನ ತಗೊಂಬಾ ಹೋಗ. ಕುಡಿಸಿದ್ರೆ ಪೆಟ್ರೋಲ್ ಕುಡಿಯೋದೇ ಬಿಡ್ತಾರಂತೆ. ತಗೊಂಬಾ ಹೋಗೋ ನೀನು. ಅಯ್ಯಯ್ಯೋ, ಇದ್ರಲ್ಲಿ ಇದ್ದಿದ್ದ ತೀರ್ಥನ ಎಳ್ನೀರು ಅನ್ಕೊಂಡು ಕುಡಿದ್ಬಿಟ್ನಲ್ಲಪ್ಪ. ಏನ್ ಮಾಡೋದು? ಪೆಟ್ರೋಲ್ ತುಂಬಿಸಿಡೋಣ ಅಂದ್ರೆ ಮನೇಲಿ ಪೆಟ್ರೋಲ್ ಇಲ್ಲ. ಸೀಮೆಣ್ಣೆ ಇದೆಯಲ್ಲ, ಸೀಮೆಣ್ಣೆ ತುಂಬಿಸಿ ತಗೊಂಡೋಗ್ಬಿಡ್ತೀನಿ.
ಲೇ ಗುಡ್ಡೆ ಮಾಂಸ ಬೇಗ ಬಾರೋ. ಯಾಕೋ ನಡುತ್ತಾ ಇದೆಯಾ? ಅದು ತೀರ್ಥ ಅಲ್ವಾ, ಅದಕ್ಕೆ ಸ್ವಲ್ಪ ಹೆದರಿಕೆಗೆ. ಏ ಕಪಿರಾಯ ಅನ್ನೋ ಯಾರು ಏನು ಎದುರ್ಕೋಬೇಡಿ. ಇವನು ಇವತ್ತಿನಿಂದ ಏನ್ ಬಂತು ಈ ಕ್ಷಣದಿಂದನೇ ಪೆಟ್ರೋಲ್ ಕುಡಿಯೋದನ್ನ ಬಿಟ್ಟ. ಬಿಟ್ಲಾ? ಇನ್ಮೇಲೆ ಪೆಟ್ರೋಲ್ ಕುಡಿತ್ಯಾ? ಇಲ್ಲ ಜಜ್ಜಿ ಅದಕ್ಕೆ ಬರೀ ಸಿಮೆಂಟ್ನೇ ಕುಡಿತೀನಿ. ಲೇ ಬದ್ಮಾಶ್, ನೀನು ಪೆಟ್ರೋಲ್ ಕುಡಿಯೋದನ್ನ ಬಿಡ್ಲಿ ಅಂತ ಕಷ್ಟಪಟ್ಟು ಸ್ವಾಮಿ ಹತ್ರ ಹೋಗಿ ಕಾಡಿ ಬೇಡಿ ತೀರ್ಥ ತಂದು ಕುಡಿಸಿದ್ರೆ ಪೆಟ್ರೋಲ್ ಕುಡಿಯಲ್ಲ ಸೀಮೆಣ್ಣೆ ಕುಡಿತಿ ಅಂತ ಬೊಗಳ್ತೀಯನಲ್ಲೇ. ಏನಿದು ಸೀಮೆಣ್ಣೆ ವಾಸನೆ ಬರ್ತಾ ಇದೆ? ನೀವು ಕುಡಿಸಿದ್ರೆ ಅದೇ ತಾನೆ. ಏನ್ ಹೇಳ್ತಾ ಇದೀಯೋ? ಈ ಬಾಟ್ಲಲ್ಲಿ ಸೀಮೆ ಎಣ್ಣೆನ ತುಂಬಿಟ್ಟವರಾರೋ? ಚಂಪಾ, ನೀವ್ ಎಲ್ಲಿ ಹೇಗಿಟ್ಟಿದ್ರು ಹಾಗೆ ಇತ್ತು, ನಾನು ಅದನ್ನ ಮುಟ್ಟೇ ಇಲ್ಲ. ಲೇ ಪದಪ್ಪ, ಅದು ತೀರ್ಥ ಅಂತ ಗೊತ್ತಿಲ್ದಿರ ಕುಡಿದ್ಬಿಟ್ಟು ನೀನೆಲ್ಲಿ ಪೈತ್ಯೋ ಅಂತ ಸೀಮೆಣ್ಣೆ ತುಂಬಿಸಿ ತಗೊಂಬಂದೆ.